ಇವತ್ತು ವಿಜಯವಾಣಿ ಪತ್ರಿಕೆಯ ಒಂದರಲ್ಲಿ ನಾನು ನೋಡಿದ್ದೇನೆ, ಬಿಜಾಪುರದ ಸುರೇಶ್ ಬಿರಾದಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಸವಣ್ಣನವರು ಕೇವಲ ಬಸವ ಕಲ್ಯಾಣದಲ್ಲಿ 6 ವರ್ಷ ಇದ್ದರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 6 ವರ್ಷದಲ್ಲಿ ಎಷ್ಟೊಂದು ವಚನಗಳನ್ನು ಹೇಗೆ ಬರೀಲಿಕ್ಕೆ ಸಾಧ್ಯವಾಗ್ತದೆ ಅಂತನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಹುಶಃ ಅವರಿಗೆ ಕಲ್ಯಾಣದ ಇತಿಹಾಸ ಗೊತ್ತಿಲ್ಲ, ಈ ಬಸವಣ್ಣನವರ ಇತಿಹಾಸ ಪರಂಪರೆ ಶರಣರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ, ಅನುಭವ ಮಂಟಪದ ಬಗ್ಗೆ ಅವರಿಗೆ ಯಾವುದೇ ಮಾಹಿತಿ ಇಲ್ಲ, ವಚನಗಳ ಬಗ್ಗೆ ಅವರಿಗೆ ಯಾವ ಅಧ್ಯಯನ ಇಲ್ಲ ಅನ್ನಿಸ್ತದೆ. ಅವರು ಬಸವಣ್ಣನವರ ವಚನ ಓದಬೇಕು. ಆ ವಚನ ನಾನು ಇಲ್ಲೇ ಇದೆ, ನಾನು ಓದಿ ಹೇಳಲಿಕ್ಕೆ ಬಯಸ್ತೇನೆ. ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅಯ್ಯ ಅನುಭವಕ್ಕೆ ಶಿವಸದನವಾದುದು 27 ವರ್ಷ ಅಂತ ಬಸವಣ್ಣನವರ ವಚನದಲ್ಲಿ ಅವರೇ ಉಲ್ಲೇಖ ಮಾಡ್ತಾರೆ. ಬಸವಣ್ಣನವರು ಕಲ್ಯಾಣದಲ್ಲಿ 36 ವರ್ಷ ಅವರು ವಾಸವಾಗಿದ್ದರು. ಅವರು ಕಲ್ಯಾಣಕ್ಕೆ ಬಂದ ಮೇಲೆ 9 ವರ್ಷ ಆದಮೇಲೆ ಅನುಭವ ಮಂಟಪ ಸ್ಥಾಪನೆಯಾಗಿದೆ. 27 ವರ್ಷ ಅನುಭವ ಮಂಟಪ ನಿತ್ಯ ಅಲ್ಲಿ ಅನುಭವಗಳು ನಡೀತಿದ್ವು. ನಿತ್ಯ ಅನುಭವ ಮಂಟಪ ಸೇರ್ತಿದ್ರು ಶರಣರು. 27 ವರ್ಷ ಪ್ರತಿಯೊಬ್ಬ ಶರಣರು ವಚನಗಳನ್ನು ಬರೆದಿದ್ದಾರೆ. 33 ವಚನಕಾರ್ತಿಯರು ವಚನ ಬರೆದಿದ್ದಾರೆ. ಬೇರೆ ಬೇರೆ ಇಡೀ ರಾಷ್ಟ್ರದಿಂದ ಮೂಲೆ ಮೂಲೆಗಳಿಂದ ಬಂದಂಥ ಕನ್ನಡ ಬರಲಾರ್ದವರು ಕೂಡ ವಚನಗಳನ್ನು ಬರೆದಿದ್ದಾರೆ. ಬೇರೆ ರಾಜ್ಯಗಳಿಂದ ಬಂದಂಥ ಶರಣರು ಕನ್ನಡದಲ್ಲಿ ವಚನ ಬರೆದಿದ್ದಾರೆ. ಇದು ಒಂದು ಅದ್ಭುತವೇ. ಈ ಅದ್ಭುತವನ್ನು ಅರಿಬೇಕಾದರೆ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು, ಕಲ್ಯಾಣದ ಇತಿಹಾಸವನ್ನು ಓದಬೇಕು. ಏನೋ ಗೊತ್ತಿಲ್ಲದೇನೆ ಸುರೇಶ್ ಬಿರಾದಾರ್ ಅವರು ಮಾತನಾಡಿರುವುದು ಬಹಳ ತಪ್ಪು. ಅನುಭವ ಮಂಟಪದ ಇತಿಹಾಸವನ್ನು ತಾವು ತಿಳ್ಕೊಂಡು ಮಾತಾಡಿದರೆ ಒಳ್ಳೆಯದು. ಈ ರೀತಿ ಜನರಲ್ಲಿ ತಾವು ತಪ್ಪು ಕಲ್ಪನೆಯನ್ನು, ತಪ್ಪು ಮಾಹಿತಿಯನ್ನು ಒದಗಿಸುವುದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಾವು ಇನ್ನು ಮುಂದೆ ಈ ರೀತಿಯ ಸುಳ್ಳು ಮಾತುಗಳನ್ನು ಹೇಳಿದರೆ ಮತ್ತೆ ತಾವು ನಮ್ಮ ಒಂದು ಉಗ್ರವಾದ ಇದಕ್ಕೆ ಹೋರಾಟಕ್ಕೆ ತಾವು ಸಿದ್ಧರಾಗಿರಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನಾನು ಅವರಿಗೆ ಕೊಡಲಿಕ್ಕೆ ಬಯಸ್ತೇನೆ.